ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗಿರುವ ಈ ವಿಶೇಷ ಮಹೋತ್ಸವದ ಅಂಗವಾಗಿ ಬಾಬಾರವರಿಗೆ ವಿಶೇಷ ಅಲಂಕಾರ, ಅಭಿಷೇಕ ಹಾಗೂ ಪುಷ್ಪಾಲಂಕಾರ ಸೇವೆಗಳು ಮಾಡಲಾಯಿತು. ಬೆಳಗ್ಗೆ 10 ಗಂಟೆಯಿಂದ ಕಾಗತಿ ಶಾವಣ್ಣ ಮತ್ತು ತಂಡದವರಿಂದ ನಾದಸ್ವರ ಕಚೇರಿ, ಮಧ್ಯಾಹ್ನ 1 ಗಂಟೆಗೆ ಕಾಗತಿ ಮಂಜುನಾಥ್ ಹಾಗೂ ಶ್ರೀಮತಿ ಲೀಲಾ ಲಕ್ಷ್ಮೀನಾರಾಯಣ ಅವರಿಂದ ಸುಗಮ ಸಂಗೀತ, ರಾಜೇಶ್ ಕೀಬೋರ್ಡ್, ಚಂದ್ರಶೇಖರ್ ರಿಂದ ರಿಧಮ್ ಪ್ಯಾಡ್ ಹಮ್ಮಿಕೊಳ್ಳಲಾಗಿತ್ತು. ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಸತತವಾಗಿ ಮಹಾಪ್ರಸಾದ ವಿನಿಯೋಗ ನಡೆಯಿತು. ಇಂದು ನಡೆದ ಗುರುಪೌರ್ಣಮಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಹಾಗೂ ಕ್ಷೇತ್ರದ ಶಾಸಕರಾದ ಡಾಕ್ಟರ್ MC ಸುಧಾಕರ್ ಅವರು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಕ್ರಾಸಲ್ಲೇ ಇವತ್ತು ಶ್ರೀ ಶಿರಡಿ ಬಾಬಾ ಅವರ ದೇವಸ್ಥಾನ ಪ್ರಾರಂಭ ಮಾಡಿದ್ದಾರೆ. ಪ್ರಾರಂಭ ಮಾಡೋಕ್ಕೆ ಮುಂಚಿತವಾಗೂ ನನಗೆ ಹೇಳಿದರು. ಎಲ್ಲ ನಮ್ಮ ಕಾಕತಿಯ ಎಲ್ಲ ನಮ್ಮ ಸ್ನೇಹಿತರೆಲ್ಲ ಸೇರಿ ಮಾಡಿದ್ದಾರೆ. ಅವರು ನನಗೂ ಸ್ವಲ್ಪ ಏನಾದರೂ ಸಹಾಯ ಮಾಡಿ ಅಂತ ಹೇಳಿದರು. ನಾನು ಸರ್ಕಾರದಿಂದ 5 ಲಕ್ಷ ರೂಪಾಯಿ ಅದಕ್ಕೆ ಸಹಕಾರವನ್ನು ಕೊಟ್ಟಿದ್ದೀವಿ. ಆದರೆ ಅಷ್ಟಕ್ಕಾಗಿಲ್ಲ, ಅವರೆಲ್ಲರೂ ಸ್ವಲ್ಪ ದಾನಿಗಳಿಂದ ಎಲ್ಲರ ಹತ್ರನೂ ಪಡ್ಕೊಂಡು ಮಾಡಿದ್ದಾರೆ. ಭಾಳ ಉತ್ತಮವಾಗಿ ಒಂದು ದೇವಸ್ಥಾನ ನಿರ್ಮಾಣ ಆಗಿದೆ. ಭಕ್ತರು ಈ ಭಾಗದಲ್ಲಿರ್ತಕ್ಕಂಥವರು ಇಲ್ಲಿ ಬಾಬಾ ಅವರ ಆಶೀರ್ವಾದ, ಅವರ ದರ್ಶನ ಪಡೆದು ಸುಖ ಶಾಂತಿ ನೆಮ್ಮದಿಯಿಂದ ಭಾಳ ಆಗಲಿ ಅಂತಕ್ಕಂಥದ್ದು. ಮತ್ತು ಈ ವರ್ಷ ಮಳೆ ಆಗಬೇಕು, ಆ ಬಾಬಾ ಅವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ. ಒಳ್ಳೆ ನಂತರ ವಿಶೇಷ ಆಹ್ವಾನಿತರಾಗಿ ಬೆಂಗಳೂರಿನ ಕುಂದಲಹಳ್ಳಿಯ TC ವೆಂಕಟೇಶ್ ರೆಡ್ಡಿ ಮತ್ತು ಕುಟುಂಬದವರು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರಾಜ್ಯದ ಜನತೆಯ ಹಾಗೂ ರೈತರ ಒಳಿತಿಗಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಶ್ರೀ ಶಿರಡಿ ಸಾಯಿಬಾಬಾ ಟ್ರಸ್ಟ್ನ ದಿಲೀಪ್ ಮಾತನಾಡಿ, ಸುಮಾರು 15 ವರ್ಷಗಳ ನಂತರ ಪ್ರಯತ್ನದ ಫಲವಾಗಿ ಈ ಭವ್ಯವಾದ ಬಾಬಾ ಮಂದಿರ ನಿರ್ಮಾಣಗೊಂಡಿದ್ದು, ಕಳೆದ 2 ವರ್ಷಗಳಿಂದ ನಿರಂತರ ಪೂಜಾ ಕೈಂಕರ್ಯಗಳು ನಡೆಯುತ್ತಿವೆ. ದೇವಾಲಯದ ಆವರಣದಲ್ಲಿ ಕಾಂಪೌಂಡ್, ಗೋಡೆ, ಗೋಪುರ ನಿರ್ಮಾಣ ಮುಂತಾದ ಅಭಿವೃದ್ಧಿ ಕೆಲಸಗಳು ಬಾಕಿ ಇರುವುದರಿಂದ ದಾನಿಗಳು ಹಾಗೂ ಭಕ್ತಾದಿಗಳು ತನು ಮನ ಧನಗಳಿಂದ ಸಹಕರಿಸಬೇಕಾಗಿ ಟ್ರಸ್ಟ್ ಪದಾಧಿಕಾರಿಗಳು ಮತ್ತು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ನಮ್ಮ ಹೆಸರು ದಿಲೀಪ್ ಕುಮಾರ್. ಅವಾಗ ಅನ್ನೋರ್ನ ಹೋಗಿ ಮೀಟ್ ಮಾಡಿ, ಅಣ್ಣ ಹಿಂಗೆ ಆಗೋಗಿದ್ದಣ್ಣ, ಸಾಯಿಬಾಬಾ ದೇವಸ್ಥಾನ ನಿಂತೋಗಿದೆ, ಮೋಲ್ಡಿಂಗ್ ಹಾಕ್ಬೇಕಣ್ಣ, ತುಂಬ ಖರ್ಚಾಗುತ್ತೆ, ಏನನ್ನ ಮಾಡೋದು ಅಂದರೆ, ಸರಿ ಆಯ್ತಪ್ಪ ನಾನು ಒಂದಿನ ಬರ್ತೀನಿ ಅಂದ್ಬಿಟ್ಟು ನೋಡ್ಕೊಂಡು ಹೋಗಿ ಸರಿ ಆಯ್ತಪ್ಪ ಅಂದ್ಬಿಟ್ಟು ಮತ್ತೆ ದೇವಸ್ಥಾನ ಹತ್ರ ಬಂದು 2 ಲಕ್ಷ ರೂಪಾಯಿ ಚೆಕ್ ಕೊಟ್ಟರು ಅನ್ನೋರು ಮೋಲ್ಡಿಂಗ್ ಹಾಕೋಕ್ಕೆ. ತುಂಬ ನಮಗೆ ಸೇವೆ ಅನುಕೂಲ ಮಾಡಿಕೊಟ್ರು. ಇಮ್ರಾನ್ ಖಾನ್, CTV ನ್ಯೂಸ್, ಚಿಂತಾಮಣಿ.